ಸಿ.ವಿ. ನಾಗೇಶ್ ಅವರು ನನ್ನ ಕಕ್ಷಿದಾರನಿಗೆ ಯಾಕಾಗಿ ಬೇಲ್ ಕೊಡಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಡುತ್ತಲೇ ಈಗ ಅವರ ವಾದ ಮಂಡನೆ ಕನ್ಕ್ಲೂಷನ್ಗೆ ಬಂದಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಕನ್ಕ್ಲೂಷನ್ ಪಾರ್ಟಲ್ಲಿ ಇದ್ದಾರೆ ಅವರು ಅಂತ. ನನ್ನ ಕಕ್ಷಿದಾರರು 41A ಉಲ್ಲಂಘನೆ ಮಾಡಿಲ್ಲ, ಎಲ್ಲೂ ಕೂಡ ತಲೆಮರೆಸಿಕೊಂಡು ಓಡಾಡಿಲ್ಲ ಈ ಕೇಸ್ನಲ್ಲಿ. ಇನ್ಫ್ಯಾಕ್ಟ್ ಈ ಕೇಸಲ್ಲಿ ಅವರಿಗೆ ಒಂದೇ ಒಂದು ನೋಟಿಸು ಕೂಡ ಕೊಟ್ಟಿಲ್ಲ. ಕೊಟ್ಟು ಅವರು ಬಂದಿಲ್ಲ ಅಂತ ಆಗಿದ್ದಿದ್ರೆ ಅಥವಾ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಆಗಿದ್ರೆ ಕಸ್ಟಡಿಗೋ ಜುಡಿಷಿಯಲ್ ಕಸ್ಟಡಿಗೋ ಕೊಡೋದ್ರಲ್ಲಿ ಅರ್ಥ ಇದೆ. ಬಟ್ ಇಲ್ಲಿ ಅಂಥದ್ದು ಯಾವುದೂ ಆಗಿಲ್ಲ. ಮತ್ತು ಯಾಕೆ ಅವರನ್ನು ನೀವು JC ಕೊಡಿ ಅಂತ ಕೇಳ್ತಾ ಇದ್ದೀರಿ? JC ಅಂತಂದರೆ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದ್ದೀರಿ. ನನ್ನ ಕಕ್ಷಿದಾರನ ಅರ್ಜಿಯನ್ನು ಪುರಸ್ಕರಿಸಿ ಜಾಮೀನು ಕೊಡಿ, ನ್ಯಾಯಾಂಗ ಬಂಧನಕ್ಕೆ ನೀಡುವ ಅಂಶಗಳನ್ನು ತಿರಸ್ಕರಿಸಿ ಅಂತ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ದಾರೆ. ಇದಕ್ಕೆ ಈಗ SPP ಜೈನಾ ಕೊಠಾರಿ ಪ್ರತಿವಾದ ಆರಂಭ ಆಗಿದೆ. ಅಂದರೆ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಸಂಪನ್ನ ಆಗಿದೆ ಅಥವಾ ಮುಕ್ತಾಯ ಆಗಿದೆ. ಇದಕ್ಕೀಗ ಜೈನಾ ಕೊಠಾರಿಯವರ ಕೌಂಟರ್ ಆರ್ಗ್ಯುಮೆಂಟ್. ಅರ್ಜಿದಾರರು FIR ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಬೇಲೇಬಲ್ ಸೆಕ್ಷನ್ನು ಅಂತ. ಆದರೆ ಆ ನಂತರ ಸೇರಿರೋ 376 ಅನ್ನು ಪರಿಗಣಿಸ್ತಾ ಇಲ್ಲ. ಇಲ್ಲಿ ಬರೇ ಬೇಲೇಬಲ್ ಅಫೆನ್ಸ್ ಮಾತ್ರ ಅಲ್ಲ. ಹೀಗಾಗಿ ನಾನು CRPC ಸೆಕ್ಷನ್ 436 ಅಡಿಯಲ್ಲಿ ಮೇಂಟೆನೆಬಿಲಿಟಿ ಇಲ್ಲ ಅಂತ ವಾದ ಮಂಡಿಸ್ತಾ ಇರೋದು ಅಂತ ಜೈನಾ ಕೊಠಾರಿಯವರ ಕೌಂಟರ್ ಆರ್ಗ್ಯುಮೆಂಟ್ ಈಗ ಆರಂಭ ಆಗಿದೆ. ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಮುಕ್ತಾಯ ಆದ ಬೆನ್ನಿಗೆ ಈಗ SIT ಪರವಾಗಿ ಜೈನಾ ಕೊಠಾರಿ ಅವರು ವಾದ ಮಂಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಕೌಂಟರ್ ಆರ್ಗ್ಯುಮೆಂಟ್ ಅಥವಾ ಪ್ರತಿವಾದ ಮಂಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅವರು ಅರ್ಜಿಯ ಮೇಂಟೆನೆಬಿಲಿಟಿ ಅಂದರೆ ಅರ್ಜಿ ಊರ್ಜಿತನ ಅನೂರ್ಜಿತನ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಸ್ತಾಪಗಳನ್ನು ಆಗಲೇ ಮಾಡಿದರು. ಈಗ ಮತ್ತೆ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೆಕ್ಷನ್ 437 CRPC ಅಪ್ಲೈ ಆಗೋದಕ್ಕೆ ಕೆಲ ಷರತ್ತುಗಳಿದ್ದಾವೆ. 437 ಅಂತಂದರೆ ನಾನ್ ಬೇಲೇಬಲ್ ಸೆಕ್ಷನ್ ಇದ್ದಾಗ ಬೇಲ್ಗಾಗಿ ಅರ್ಜಿ ಸಲ್ಲಿಸುವಂಥ ವಿಚಾರ. ಅದರಲ್ಲಿ ಮರಣದಂಡನೆ ಮತ್ತು ಜೀವಾವಧಿ ಇದ್ದಾಗ ಮ್ಯಾಜಿಸ್ಟ್ರೇಟ್ ವಿಚಾರಣೆ ಮಾಡಬಹುದು. ನಾವೆಲ್ಲ ಪ್ರಕರಣದಲ್ಲಿ ಈ ಮೆಂಟಲಿಬಿಲಿಟಿ ಬಗ್ಗೆ ಹೇಳಿಲ್ಲ. ಸೆಕ್ಷನ್ 436 ಬೇಲೇಬಲ್ ಸೆಕ್ಷನ್ ಇದ್ದಾಗ ಮಾತ್ರ ಅನ್ನೋದನ್ನು ಅವ್ರು ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ 436 ಮತ್ತು 437 ಏನು ಹೇಳುತ್ತೆ? CRPC 436 ಮತ್ತು 437 ಅಂತಂದರೆ ಬೇಲೇಬಲ್ ಸೆಕ್ಷನ್ಸ್ ಇದ್ದಾಗ 436 ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಬೇಲ್ ಪಡ್ಕೊಳ್ಳಬಹುದು. 437 ಯಾವಾಗ ಅಂತಂದರೆ ನಾನ್ ಬೇಲೇಬಲ್, ಅಂದರೆ ತೀವ್ರತರವಾದಂಥ ಗಂಭೀರ ಸ್ವರೂಪದ ಕೇಸುಗಳಿದ್ದಂಥ ಸಂದರ್ಭದಲ್ಲಿ 437 ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಒಬ್ಬ ವ್ಯಕ್ತಿಗೆ ಅಥವಾ ಆರೋಪಿತ ವ್ಯಕ್ತಿಗೆ ಬೇಲ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಎರಡರ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇರೋದು. ಆಗಲೇ ಸಿ.ವಿ. ನಾಗೇಶ್ ಅವರು ಅದನ್ನು ಹೇಳಿದರು. ಒಂದು ವೇಳೆ ಇದು 436 ಅಡಿಯಲ್ಲಿ ಮೇಂಟೆನೇಬಲ್ ಅಲ್ಲ ಅಂತಾದರೆ ನೀವು ಅರ್ಜಿಯನ್ನು ತಿರಸ್ಕರಿಸಿ ಅಂತ ಹೇಳೋದಲ್ಲ, 437 ಅಡಿಯಲ್ಲಿ ಇದನ್ನು ಪರಿಗಣಿಸಿ ವಾದ ಮಂಡಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಸಿ.ವಿ. ನಾಗೇಶ್ ಅವರು ಹೇಳಿದರೆ, ಇಲ್ಲಿ ಜೈನಾ ಕೊಠಾರಿ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ 436 ಇಲ್ಲಿ ಮೇಂಟೆನೇಬಲ್ 436 ಅಡಿಯಲ್ಲಿ ಸಲ್ಲಿಸಿರುವಂಥ ಅರ್ಜಿ ಇಲ್ಲಿ ಊರ್ಜಿತ ಆಗಲ್ಲ. 437ಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಷರತ್ತುಗಳಿದ್ದಾವೆ. ಆ ಷರತ್ತುಗಳು ಏನು
ಅನ್ನೋದನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಕನ್ಕ್ಲೂಡ್ ಆಗಿ ಈಗ ಜೈನಾ ಕೊಠಾರಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಯಾಕಾಗಿ ಇಲ್ಲಿ ಈ ಅರ್ಜಿ ಊರ್ಜಿತ ಆಗೋದಿಲ್ಲ ಈ ನ್ಯಾಯಾಲಯದಲ್ಲಿ ಅನ್ನೋದು ಒಂದು. ಎರಡು, ಯಾಕಾಗಿ ರೇವಣ್ಣ ಅವರಿಗೆ ಬೇಲ್ ಕೊಡಬಾರದು ಅನ್ನೋದು ಮತ್ತೊಂದು. ಈ ಎರಡನ್ನ ಅವರು ಪ್ರಸ್ತಾಪಿಸಿ ವಾದ ಮಂಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.